ಸೊ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಅನ್ಕೋ ರಂಗೋಲಿ ಇದಲ್ಲ ಅಂಕಲ್, ಅದು ವೈಟಾಗಿ ಬರುತ್ತಲ್ಲ, ಇದನ್ನೇ ಸರ್ಚ್ ಮಾಡಿರೋದು. ಸೊ ಏನಂತ ನೋಡಿರ್ತೀನಿ ನೀವು ಆಲ್ರೆಡಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೆ. ಈ ಬ್ಲಾಗ್ ಬಂದ್ಬಿಟ್ಟು ಸಂಕ್ರಾಂತಿ ನಾವು ಯಾವ ಥರ ಆಚರಣೆ ಮಾಡ್ಕೊತೀವಿ ಅನ್ನೋದು ಆಗಿರುತ್ತೆ. ನೋಡೋಣ ಯಾವ ಥರ ಇರ್ತೀವಿ, ಯಾವ ಥರ ಮಾಡ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೀನಿ, ಓಕೆನಾ? ఇప్పుడు కాపీ వాళ్ళు పెద్ద లోటకి అంత పెద్ద లోటకి పెడితే ఎట్లా? 100 రూపాయలు నీకు 100 ఇచ్చింటే ఏదైనా సన్న గ్లాసు పోసిస్తారు, అంత ఇంత పెద్ద లోట పోసితే తాగల్లో ఉండాలా చూడి. సోప్ తీసినాను. సరేలే టేబుల్ తోడు ఫస్ట్ పోమా. ಟೀ ಕುಡಿದ್ರೆ ಟೀ ಕುಡಿದ್ಮೇಲೆ ಸ್ವಲ್ಪ ಅದೇನೋ ರಂಗೋಲಿ ಬಿಡಿಸೋ ಕಲರ್ಸ್ ಮತ್ತು ಏನು ತಗೊಬರ್ಬೇಕಂತೆ. ಟೀ ಕುಡಿ ಮತ್ತೆ ಅನ್ಕೋ ಹಿಂಗೆ ಏಕೆ ಅರ್ಥ ಆಗಿಲ್ಲ. ಹಿಂದೇನಾ? ಹಾಂ ಓಕೆ ನಡೀರಿ. ಆಯ್ತಾ? ಮತ್ತೆ ಥ್ಯಾಂಕ್ಸ್ ಹೇಳಲ್ವಾ? ಹಾಂ ಓಕೆ ಹೋಗಿ. ಇವಾಗ ರಂಗೋಲಿ ಬಿಡಿಸೋದು ಕಲರ್ ತರ ಟ್ರಾನ್ಸ್ಫರ್ಗೆ ಹೋಗ್ತಾ ಇದ್ದೀವಿ. ಆ ವೈಟ್ ಕಲರ್ ಏನಂತ ನನಗೆ ಗೊತ್ತಿಲ್ಲ. ರಂಗೋಲಿ ಬಿಡಿಸೋದು ಕಲರ್ಸ್ ಗೊತ್ತು, ಕಲರ್ಸ್ ಹಾಕ್ತಾರದು. ಆ ವೈಟ್ ಕಲರಲ್ಲಿ ಚಿತ್ರ ಹಾಕ್ತಾರಲ್ಲ, ಅದೇನಂತ ಗೊತ್ತಿಲ್ಲ. ಅದಾದ್ಮೇಲೆ ಕಟ್ಟಿಂಗು ಸೇವಿಂಗ್ ಬಾರಿಸ್ಬೇಕು. ನೋಡೋಣ, ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ನೋಡ್ತಾ ಇರಿ ವಯಸ್ಸಿಗೆ ಬಂದಿದ್ದೀವಿ, ಐದೋ ಇಲ್ಲ ಅಂತ ಗೊತ್ತಿಲ್ಲ. ಕೆಳಗೆ ಮನೆ ಈಗ ರಂಗೋಲಿ ಬಿಡಿಸೋದು ಆಯ್ತಾ? ರಂಗೋಲಿ ಬಿಡಿಸೋದು ಇದೆ. ಇದಲ್ಲ ಅಂಕಲ್, ಅದು ವೈಟಾಗಿ ಬರುತ್ತಲ್ಲ, ವೈಟ್ ಚಿತ್ರ ಬಿಡಿಸ್ತಾರಲ್ಲ, ಅದೇನು ರಂಗೋಲಿ ಕಲರ್ಸ್ ಗೊತ್ತು ನನಗೆ. ರಂಗೋಲಿ ಕಲರ್ ಅಲ್ಲ ಇದು, ರಂಗೋಲಿ ಬಿಡೋದಿಕ್ಕಿದು ಬೇಕಾ ನಿಮಗೆ? ವೈಟ್ ರಂಗೋಲಿ ಬೇಕು. ರಂಗೋಲಿ ಬಿಡೋದು ಬೇಕು, ಕನ್ಫ್ಯೂಷನ್ ಆಗುತ್ತೆ. ಓಕೆ ಸರ್, ಆಮೇಲೆ ಇದು ವೈಟ್ ರಂಗೋಲಿ, ಇವೆಲ್ಲ ವಿತ್ ಕಲರ್ ರಂಗೋಲಿ ಬರುತ್ತೆ. ಇದು 20 ರೂಪೀಸು. ಇದು 20. ಇದು 50. ಇದು ರೆಡಿ ವಿತ್ ಮಿಕ್ಸ್ ರಂಗೋಲಿ. ಕಲರ್ಸ್ ಇದು? ಕಲರ್ ಅಲ್ಲ, ವಿತ್ ಕಲರು. ನಿಮ್ಗೆ ರಂಗೋಲಿನೇ ವೈಟ್ ರಂಗೋಲಿಗೆ ಕಲರ್ ಮಿಕ್ಸ್ ಮಾಡಿರೋದು ಇದು. ಇದು ಬಿಡಿಸ್ಮೇಲೆ ತಾನೇ ಇದೆಷ್ಟಿದೆ? 50 ಇದು, 20 ಇದು. ಯಾವ್ದು ಚೆನ್ನಾಗಿರುತ್ತೆ ಇದರಲ್ಲಿ? ಸರ್ ನಿಮಗೆ ಕಲರ್ ಮಿಕ್ಸ್ ಮಾಡ್ಕೊಬೇಕು, ಇದು ರೆಗ್ಯುಲರ್ ಆಗಿ ಬಿಡಬೇಕು. ಇದು ಯಾವ್ದು ಬೇಕಾ ತೊಗೊಳ್ಳಿ. ನಿಮಗೆ ಕಲರ್ ಶೀಟ್ ಬರುತ್ತಲ್ಲ, ಇನ್ನೊಂದು ಇದ್ರ ಜೊತೆ ಕಲರ್ ಶೀಟ್ ಬರುತ್ತಲ್ಲ. ಕಲರ್ ಶೀಟು? ಹಾಂ 50 ರೂಪಾಯಿ, 100 ರೂಪಾಯಿ. 100 ರೂಪಾಯಿ ಕೊಡಿ. ಗಂಧ ಚಿಕ್ಕ ಕೊಡಿ. ಗಂಧ ಬೇಕಾ? ಪೇಸ್ಟ್ ಪೌಡ್ರಾ? ಸರ್ ನಿಮಗೆ ಅದು ಅದೇ ಸರ್ ರಂಗೋಲಿ ಬಿಡೋದು, ಕೈ ಬಿಡ್ತಾರೆ ಸರ್ ರಂಗೋಲಿ ಇದು. ಓಕೆ ಗೊತ್ತಾಯ್ತು, ಬಟ್ ಇದರಲ್ಲಿ ಇದು ಚಿಕ್ಕ ಪ್ಯಾಕೆಟ್ ಬರುತ್ತವಲ್ಲ, ಆ ಥರದಿಲ್ವಾ? ಚಿಕ್ಕ ಪ್ಯಾಕೆಟ್ ಬರುತ್ತಲ್ಲ. ಆಯ್ತು, ನನಗೆ ಏನು ಕೇಳಬೇಕಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಗೈಸಲ್ಲಿ. ಹಾಂ ಆ ಥರದ್ದು ಇಲ್ಲೈತಲ್ಲ ಇದು. ಹಾಂ 10 ರೂಪೀಸ್ ಇದೆ. ಇದಾ? ಹಾಂ ಇದೊಂದು ಕೊಟ್ಬಿಡಿ. ಇದೆರಡು ಕೊಟ್ಬಿಡಿ ಅಕ್ಕ. ಸೊ ಗೈಸ್ ಫೈನಲಿ ಸಿಕ್ತು.
ಸೇವಂತಿ ಅಂದರೆ ಗೊತ್ತಿರಲಿಲ್ಲ. ಸೊ ಹಂಗಾಗಿ ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ ನೋಡಿ ಯಾವ ಥರ ಇದೆ. ಇವನೇ ಸರ್ಚ್ ಮಾಡಿರೋದು. ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ತೋರಿಸ್ತಾನೆ ಇದೆ ನೋಡಿ ಸೇವಂತಿಗೆ ಅಂತ. ಇದಾ ಒಂದು 20 ರೂಪಾಯಿ ಎಲ್ಲ ಕೊಟ್ಬಿಟ್ಟು ಸೇವಂತಿಗೆ ಇದು ಕೊಡಿ. ಇಲ್ಲ ಇಲ್ವಾ? ಎಲ್ಲಿ ಸಿಗುತ್ತೆ ಕೆಲವು? ಇದು ಕೊಡಿ ಅದು ಸೇವಂತಿ. ಎಷ್ಟಕ್ಕೊಂದು ಬಾರು? 80? ಪೂಜೆಗೆಲ್ಲ ಕೊಡಿ. ಪೂಜೆ ಇಲ್ವಾ? ವಯಸ್ಸಲ್ಲಿ ಇಲ್ಲ ಅಂತೆ. ಬನ್ನಿ ಬೇರೆ ಕಡೆ ಹೋಗೋಣ. ಈ ನೆಲಮಂಗಲದಲ್ಲಿ ಎಲ್ಲನೇ ಇಲ್ಲ ಗೈಸ್, ಬರೀ ಫುಡ್ಸ್ ಮಾತ್ರ ಇಕ್ಕಿದ್ದಾರೆ. ಸೊ ಗಾಯ್ಸ್ ಸರಿ ಎಲ್ಲೂ ಸಿಗ್ತಾನೆ ಇಲ್ಲ ಗೈಸ್. ಅವಾಗ ಹುಡುಕ್ತಾನೆ ಇದ್ದೀನಿ. ಅಲ್ಲಿದೆ ಬನ್ನಿ ಹೋಗೋಣ. ಹೋಗ್ಬಿಟ್ಟು ಕೇಳ್ತೀನಿ. ಪೂಜೆ ಎಲ್ಲ ಆಯ್ತಾ? ಪೂಜೆಯಲ್ಲಿ ಇದೆ ಗುರು ಇರೋದು ಕೊಡ್ತೀವಿ ಈ ಥರ. ವಯಸ್ ಮನೆಗೆ ಏನೇನು ದುಡ್ಡು ಎಲ್ಲ ತಗೊಂಡಿದ್ದೀನಿ. ರಂಗೋಲಿ ಬಿಡಿಸೋದು, ಮತ್ತು ಪೂಜೆಗೆ ರಿಲೇಟ್ ಅಡಿಕೆ ಮತ್ತು ಊಟ ಕೊಡೋದು. ಅಮ್ಮ ಇನ್ನೂ ನೆಲ ಒರೆಸ್ತಾ ಇದ್ದಾರೆ. ಕೊಡು. ಕರ್ಕೊಂಬರ తీసుకురాలే. అవే తెచ్చింది ఇంకా. ನೆಲ ಒರೆಸ್ತಾ ಇದ್ದಾರೆ ನಮ್ಮಮ್ಮವ್ರು. ಸೊ ಗೈಸ್ ನಿಮ್ಗೊಂದು ತೋರಿಸ್ತೀನಿ ನೋಡಿ. ನಮ್ಮಪ್ಪ ನನ್ನ ಶೂಗೆ ಡಸ್ಟ್ ಬೀಳಬಾರ್ದು ಅಂತ ಯಾವ ಥರ ಇಕ್ಕಿದ್ದಾರೆ ನೋಡಿ. ಯಾವ ಥರ ಬಟ್ಟೆ ಹಾಕಿದ್ದಾರೆ ಅಂದರೆ ಇಲ್ಲಿ ಯಪ್ಪ. ಸೊ ಗೈಸ್ ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಮತ್ತೆ ಇವಾಗ ಮನೆಗೆ ಬಂದು ಸ್ಟಾರ್ಟ್ ಮಾಡ್ತೀನಿ ಲಾಗು. ಮತ್ತೆ ಹೋಗಿದ್ದೆ ಲಾಗ್ ಮಾಡ್ತಾ ಇರೋದು. ಸೊ ಅಮ್ಮರು ಆಲ್ರೆಡಿ ಪೂಜೆ ಮಾಡಿಬಿಟ್ಟಿದ್ದಾರೆ ಗೈಸ್. ನಾನು ಪೂಜೆ ಮಾಡೋದೆಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಆಲ್ರೆಡಿ ಪೂಜೆ ಎಲ್ಲ ಮುಗಿದೋಗ್ಬಿಟ್ಟಿದೆ. ಸೊ ಇರ್ಲಿ ಪರವಾಗಿಲ್ಲ. ಪೂಜೆ ಯಾವ ಥರ ನಮ್ಮಮ್ಮವರು ವಿಡಿಯೋ ಮಾಡಿದ್ದಾರೆ ಅನ್ನೋದು ತೋರಿಸ್ತೀನಿ ನೋಡಿ, ಓಕೆನಾ? ಬನ್ನಿ. ಅಮ್ಮ ಯಾವ ಥರ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಪೂಜೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ, ನಾನು ಬರೋಷ್ಟು ಮುಂಚೆನೆ. ಸೊ ಗೈಸ್ ಇವಾಗ ರಂಗೋಲಿ ತೋರಿಸ್ತೀನಿ ಬನ್ನಿ ನಿಮಗೆ. ರಂಗೋಲಿ ನೋಡಿ ಗೈಸ್ ಯಾವ ಥರ ಬಿಡಿಸಿದ್ದಾರೆ ನಮ್ಮಮ್ಮ. ಯಾವ ಥರ ಇತ್ತು ಅಮ್ಮ ಹಾಕಿರೋ ರಂಗೋಲಿ ಮತ್ತೆ ಪೂಜೆ ಮಾಡಿರೋದು. ನನಗೆ ಇರಬೇಕಾಯ್ತು, ಬಟ್ ನಾನು ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಮತ್ತೆ ಬಂದ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಅದು ತುಂಬ ದಿನ ಆದಮೇಲೆ ನಾನು ಮತ್ತೆ ನಮ್ಮಪ್ಪ ನಮ್ಮಮ್ಮ. ಯಾಕಂದರೆ ನನ್ನ ಕೆಲ್ಸಕ್ಕೆ ನಾನು ಹೋಗ್ತಾ ಇರ್ತೀನಿ, ನಮ್ಮಪ್ಪ ಅವ್ರ ಕೆಲಸ ನಮ್ಮಪ್ಪ ಹೋಗ್ತಾ ಇರ್ತಾರೆ. ಪಾಪ ಯಾರು ಸಿಗ್ತಿಲ್ಲ, ಬಿಕಾಸ್ ಅವರಿಬ್ಬರು ಇರ್ತಾ ಇದ್ರು, ನಾನು ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಇವಾಗ ಏನು ಮಾಡೋಕ್ಕಾಗಲ್ಲ. ತುಂಬ ದಿನ ಆದಮೇಲೆ ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಇವತ್ತು. ಅಪ್ಪ ನಮ್ಮಮ್ಮ ಹತ್ರ ಇರೋಣ, ಯಾಕಂದರೆ ಹಬ್ಬದ ದಿನ ಆದರೂ ಸ್ವಲ್ಪ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಯಸ್ಸು ಇವಾಗ ಊಟ ಮಾಡೋಣ ಬೇಗ ಹೋಗ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಮಾತುಕತೆ ನಮ್ಮಪ್ಪ ನಮ್ಮಮ್ಮನ ಹತ್ರ ಮಾತಾಡೋಣ, ಓಕೆನಾ? ಅದು ಲಾಗ್ ಶೂಟ್ ಮಾಡ್ತಾ ಇರ್ತೀನಿ ನೋಡಿ, ಓಕೆನಾ? ಬನ್ನಿ. ಸೊ ಗೈಸ್ ತುಂಬ ದಿನ ಆದಮೇಲೆ ಮೂವರು ಕೂತ್ಕೊಂಡು ಊಟ. ಇದು ಏನೋ ಮಾಡಿದ್ದೆ ನಮ್ಮಮ್ಮ, ಕಡಲೆ ಬೀಜ ಮತ್ತು ಸ್ವೀಟ್ ಪೊಟ್ಯಾಟೊ. ಇದನ್ನ ಏమంటారಮ್ಮ? ಅವರೆಕಾಯಿ. ಕನ್ನಡ ಮಾತಾಡ್ತಾವು. ಗೈಸ್ ನಮ್ಮ ಅಮ್ಮರಿಗೆ ಕನ್ನಡ ಬರಲ್ಲ, ಆಯಿತಾ? ಸೊ ಹಂಗಾಗಿ ನಾನು ತೆಲುಗುದಲ್ಲಿ ಮಾತಾಡ್ತಾ ಇರ್ತೀನಿ ಅವ್ರ ಜೊತೆ. ಇಲ್ಲಾಂದರೆ ಲಾಗೆಲ್ಲ ಒಂಥರ ಸಾಯ್ತಾರೆ ಇರುತ್ತೆ. ಅದಕ್ಕೆ ಹಂಗಾಗಿ ನಾನು ನಮ್ಮ ಅಮ್ಮರ ಹತ್ರ ಮಾತಾಡುವಾಗ ತೆಲುಗುದಲ್ಲಿ ಮಾತಾಡ್ತೀನಿ.
ಸುಗಸ್ ಊಟ ಮಾಡಿ ಮಲ್ಕೊಂಡಿದ್ದೆ. 2-3 ಅಂತ ಸಿಕ್ಕಾಪಟ್ಟೆ ನಿದ್ದೆ ಮಾಡಿದ್ದೀನಿ ಗೈಸ್ ನಿಜವಾಗ್ಲು. ಸೊ ನೋಡಿದ್ರಲ್ಲ ನಾವು ಯಾವ ಥರ ಅಂತ ಆಚರಣೆ ಮಾಡಿರೋದು ನಮ್ಮ ಮನೆಯಲ್ಲಿ. ಪೂಜೆ ನಾನು ಮಾಡಿಲ್ಲ ಗೈಸ್ ನನಗೆ, ಯಾಕಂದರೆ ನಾನು ಬಂದಿರೋದು ಲೇಟ್ ಆಯಿತು. 2:30 ಆಗಿತ್ತು ನಾನು ಬರೋ ಟೈಮು. ಯಾಕಂದರೆ ಕೆಲಸ ಆಯ್ತು, ನಾನು ಸ್ವಲ್ಪ ಆಚೆ ಹೋಗಿದ್ದೆ. ಸೊ ಹಾಗಾಗಿ ನಾನು ಪೂಜೆ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಾವು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲರೂ. ಐ ಹೋಪ್ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬಾಯ್.